खुशामदीद मोहतरम नासरीन, आप तमाम का HK न्यूज़ चैनल में खैर मक़दम है। आज बतारीख़ 16 नवंबर को बसवा कल्याण तालुक़ा में सरकारी नौकर संघ का अध्यक्ष और कैशियर और स्टेट काउंसलर का इलेक्शन मुनक़िद किया गया। इस इलेक्शन में अध्यक्ष के लिए दिलीप कुमार उत्तम, कैशियर के लिए सुभाष और स्टेट काउंसलर के लिए संतोष चौहान को सेलेक्ट किया गया है। इन्होंने इस इलेक्शन में जीत हासिल करते हुए इलेक्शन अधिकारी संजय कुमार एस कांगे इनके नेतृत्व में किया गया था और बसवा कल्याण तालुका टाउन पुलिस CPI अली साहब और PSI अमरीश वाघमारे और दिगर कई सारे जिम्मेदारान भी इस मौके पर मौजूद थे। आइए जानते हैं इस खुसूस में मुकम्मल तफसीलात। पेश है बसवा कल्याण से नुमाइंदा रिपोर्टर शेख असलम की HK न्यूज़ चैनल के लिए ये खुसूसी रिपोर्ट। मज़ीद ताज़ा तरीन खबरों से अपडेटेड रहने के लिए चैनल को ज़रूर फॉलो करें। BK9 न्यूज़ लाइव मीडिया चैनल सभी हमारे HK न्यूज़ 24/7 कर्नाटक, महाराष्ट्र, तेलंगाना हर कदम हर वक्त आपके साथ। अभी हमारे BK9 न्यूज़ लाइव मीडिया चैनल HK न्यूज़ से जैसा कि जो सरकार नौकर चुनाव के जो चुनाव अधिकारी है संजय कुमार कांगे जी अभी हमारे BK9 न्यूज़ और HK न्यूज़ से लाइव आ रहे हैं। देखते रहिए BK9 न्यूज़, HK न्यूज़ हर कदम हर वक्त आपके साथ। सर नमस्कार। ಸರ್ ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ತಾಲೂಕಾ ಶಾಖೆಯ ಚುನಾವಣೆ ಇಂದು ಕಾರ್ಯಕಾರಿಣಿ ಯೋಜನಾ ಸಮಿತಿಯ ಚುನಾವಣೆ ಇಂದು ನಡೆಯಿತು ಸರ್. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಸಮಯ ನಿಗದಿಯಾಗಿತ್ತು. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ 33 ಮತದಾರರು ತನ್ನ ಹಕ್ಕನ್ನು ಚಲಾವಣೆ ಮಾಡಬೇಕಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೆ 33 ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದರೆ 100% ಮತದಾನವಾಗಿದೆ ಸರ್. ಈ ಮತದಾನ ಕ್ರಿಯೆಯಲ್ಲಿ 3 ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಅಧ್ಯಕ್ಷ, ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನಕ್ಕೆ. ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು, ರಾಜ್ಯ ಪರಿಷತ್ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಅದೇ ರೀತಿ ಖಜಾಂಚಿಗೆ 2 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಿದ್ದರು ಸರ್. ಈ ಅಭ್ಯರ್ಥಿಗಳು 100% ವೋಟಿಂಗ್ ಆಗಿದೆ ಸರ್. ಅತ್ಯಂತ ಶಾಂತಿಯುತವಾಗಿ ಈ ಮತದಾನ ಪ್ರಕ್ರಿಯೆ ಮುಗಿದಿದೆ. ಇದಕ್ಕೆ ಅಭೂತಪೂರ್ವವಂಥ ಭದ್ರತೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಒದಗಿಸಿದರೆ ಅವರಿಗೂ ಮತ್ತು ಈ ಚುನಾವಣೆಯಲ್ಲಿ ಕಣದಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಅನೇಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಅದರ ಜೊತೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಅಷ್ಟೇ ದಕ್ಷತೆಯಿಂದ ಕೆಲಸವನ್ನು ಮಾಡಿದ್ದಾರೆ. ಈ ಮೊದಲನೇ ಹಂತದ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ. ಈಗ 2ನೇ ಹಂತದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಎಲ್ಲರೂ ಪ್ರೊಸೀಡಿಂಗ್ ಮಾಡಿಕೊಂಡು ನಾವು ಈಗ ಚುನಾವಣೆ ಮತ ಎಣಿಕೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮತ ಎಣಿಕೆ ಮಾಡಬೇಕಾಗಿದ್ರೆ ಮೊದಲಿಗೆ ರಾಜ್ಯ ಪರಿಷತ್ ಮಾಡ್ತಾ ಇದೆ ಸರ್, ಆನಂತರ ಖಜಾಂಚಿ, ಆನಂತರ ಅಧ್ಯಕ್ಷರ ಮತಪತ್ರ ಎಣಿಕೆ ಮಾಡ್ತಾ ಇದೆ ಸರ್. ಇದನ್ನು ಹಾರ್ಡ್ಲಿ ಅರ್ಧ ತಾಸನೇ ತಮಗೆ ಇದರ ಮತ ಎಣಿಕೆಯ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾ ಇದೆ ಸರ್. ಟೈಮಿಂಗ್ ಎಷ್ಟಿತ್ತು? ಬೆಳಗ್ಗೆ ಎಷ್ಟು ಸರ್? ಬೆಳಗ್ಗೆ ನಿಯಮಾನುಸಾರವಾಗಿ ಏನಾಗ್ತದೆ, ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ಇದೆ. ಅಂದರೆ ಮತ ಎಣಿಕೆ ಮಾಡಬೇಕಂತ ನಿಯಮ ಇದೆ ಸರ್. ಆ ಪ್ರಕಾರ ನಾವೆಲ್ಲ ಚುನಾವಣೆ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿಗಳನ್ನು ಕರೆಸಿಕೊಂಡು ಅವರು ಒಪ್ಪಿಗೆ ಮೇರೆಗೆ ನಾವು ಬಿಫೋರ್ ಆಗಿ ನಾವು ಕೌಂಟಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ತಮ್ಮ ಹೆಸರು ಸರ್? ಸಂಜಯ್ ಕುಮಾರ್ ಎಸ್ ಕಾಂಗೆ, ಚುನಾವಣಾ ಅಧಿಕಾರಿಗಳು, ಬಸವಕಲ್ಯಾಣ. ಸಹ ಚುನಾವಣಾಧಿಕಾರಿ ಮಾಣಿಕಪ್ಪ ಕೂಡ ಸಹಾಯಕ ಆಗಿದ್ದಾರೆ ಸರ್. ಸರ್ಕಾರಿ ನೌಕರರ ಸಂಘದ 2024-29ನೇ ಅವಧಿಯ ತಾಲೂಕಾ ಘಟಕದ ಕಾರ್ಯಕಾರಿಣಿ ಯೋಜನಾ ಶಾಖೆಯ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಚುನಾವಣೆ ನಡೆದು ತದನಂತರ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಿತ್ತು. ಈ ಮತ ಎಣಿಕೆ ಕಾರ್ಯ ಪ್ರಾರಂಭವಾದಲ್ಲಿ ಮೊದಲನೇದಾಗಿ ರಾಜ್ಯ ಪರಿಷತ್ತಿಗೆ ಸಂತೋಷ್ ಕುಮಾರ್ ಚೌಹಾಣ್, ಖಜಾಂಚಿಗೆ ಸುಭಾಷ್ ಅವರು ಹಾಗೂ ಅಧ್ಯಕ್ಷ ಸ್ಥಾನ ಚುನಾವಣೆಗೆ ದಿಲೀಪ್ ಕುಮಾರ್ 15 ಮತ್ತು ಶಿವಕುಮಾರ್ ಜಡೆಗೆ 15 ಮತಗಳನ್ನು ಪಡೆದಿರ್ತಾರೆ. ಇದರಲ್ಲಿ 18 ಮತಗಳನ್ನು ಪಡೆದಂತಹ ದಿಲೀಪ್ ಕುಮಾರ್ ಸರ್ ಅವರು 3 ಮತ ಅಂತರಗಳಿಂದ ವಿಜಯಶಾಲಿಯಾಗಿದ್ದಾರೆ. ತಮಗೆಲ್ಲರೂ ಅಭಿನಂದನೆ. ಶಿವಕುಮಾರ್ ಜಡೆಗೆ ಚುನಾವಣೆ ಮತ ಎಣಿಕೆ ಕಾರ್ಯ ಮುಗಿದಿದ್ದು ವಿಜಯ್ ಕುಮಾರ್ 16 ಮತಗಳನ್ನು ಪಡೆದಿರ್ತಾರೆ. ಶ್ರೀ ಸುಭಾಷ್
विजय कुमार प्रोपराइटर मोहम्मद खान की जानिब से पेश किया जा रहा है बेहतरीन वेंचर, जहां पर लो इन्वेस्टमेंट हाई रिटर्न्स। जी हाँ नाज़रीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मज़ीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 9591185276।